SBM2 ಅಲ್ಲಿ ಬರುತ್ತೆ. ಎಷ್ಟು ಟೆಂಡರ್ ಮಾಡಿದ್ದೀರಿ? ಅದೇನೇನು ಸೇರುತ್ತೆ? 1.76 ಇದು ಲೆಗಸಿ ವೇಸ್ಟ್ ಹೇಳ್ತಾ ಇದ್ದೀರಾ? ಮಿಷಿನರಿದು ಅದರಲ್ಲೇ ಬರುತ್ತಾ? JCB ಒಂದು ನೀವು ಲೆಗಸಿ ವೇಸ್ಟ್ ಹೇಳ್ತಾ ಇರೋದಾ? ಲೆಗಸಿ ವೇಸ್ಟ್ ಲಾಸ್ಟ್ ಒಂದು ಸಬ್ಜೆಕ್ಟ್ ಬಂದಿತ್ತಲ್ವಾ? ಇಲ್ಲ ಅವರು ಬೇರೆ ಈಗ ಯಾರು ಕೊಡ್ತಾರೆ? ಎರಡು ಒಂದೇ ತಾನೆ ನಗರಸಭೆ. ಒಂದು ನಿಮಿಷ, ಈಗ SBM2 ಅಲ್ಲಿ ಅವಕಾಶ ಇದ್ದಿದ್ರೆ ನಾವು ಅದರಲ್ಲೇ ಕೊಡಿಸ್ಬೋದಾಗಿತ್ತು. ನನಗೆ ಗೊತ್ತಾಯ್ತು, ನೀವು ಹೇಳ್ತಾ ಇರೋದು ನನಗೆಲ್ಲ ಅರ್ಥ ಆಯ್ತು. ನಾನು ಹೇಳ್ತಾ ಇರೋದು ವಿಮಲ್ ಎಂಟರ್ಪ್ರೈಸಸ್ ಅಂತ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಬಂದಿತ್ತು. ಅದನ್ನ ಅವ್ರನ್ನೇ ಪಾರ್ಟಿಸಿಪೇಟ್ ಮಾಡಕ್ಕೆ ಕೇಳ್ಬೋದಾಗಿತ್ತಾರೆ ಇದರಲ್ಲಿ, ಈ ಟೆಂಡ್ರಲ್ಲಿ. ಟೆಂಡರ್ ಕಾಲ್ ಮಾಡಿ ಆಯ್ತು, ನೀವು ಟೆಂಡರ್ ಕಾಲ್ ಮಾಡಿ ಇರಿ. ನೀವ್ ಹೇಳಿದ್ದೆ ಕೇಳ್ಕೊಂಡು ಕೂತ್ಕೋಬೇಕು ಅಂತ ನಮ್ಮ ಇದಿಲ್ಲ. ಹೇಳೋದು ಕೇಳ್ತೀನಿ. ನನಗೇನು ವಿಮಲ್ ಎಂಟರ್ಪ್ರೈಸಸ್ ನನ್ನ ಚಿಕ್ಕಪ್ಪನ ಮಗಲ್ಲ ದೊಡ್ಡಪ್ಪನ ಮಗಲ್ಲ. ನೀವು ಹೆಂಗೆ ಮರೆ ಮಾಡ್ತಾ ಇದ್ದೀರಾ ನಮ್ಮ ಸದಸ್ಯರುಗಳು ಗಮನಕ್ಕೆ ತರದಂಗೆ. ನೀವು ಟೆಂಡರ್ ಕಾಲ್ ಮಾಡಿ ಯಾವನಾರು ಬಂದು ತಗೊಳ್ಳಿ. ಅದನ್ನು ನಾವು ಹೇಳ್ದ ತಾನೆ ನಿಮಗೆ. ಈ ಪ್ರಾಜೆಕ್ಟನ್ನ ನಮ್ಮ ಸದಸ್ಯರ ಗಮನಕ್ಕೆ ತಂದಿಲ್ಲ, ಶಾಸಕರ ಗಮನಕ್ಕೆ ತಂದಿಲ್ಲ. ಇವತ್ತು ಉದ್ಘಾಟನೆಗೆ ಮಾತ್ರ ಕರೀತಾ ಇದ್ದೀರಲ್ಲ. ಇದು 2020-21 ನಾವು UD ಸೆಕ್ರೆಟರಿ ಮೇಡಮ್ ಅವರೇ ಇನ್ನೂ ಕೂಡ ಏನಕ್ಕೆ ಕೆಲಸ ಆಗಿಲ್ಲ ಅಂತ ನಮ್ಗೆ ಇದು ಮಾಡ್ತಾ ಇದ್ದಾರೆ ಸರ್. ಟೆಂಡರ್ ಕಾಲ್ ಫಾರ್ ಮಾಡೋದು ನಾವಲ್ಲ ಸರ್, DC ಸರ್ ಹಂತದಲ್ಲಿ ಟೆಂಡರ್ ಕಾಲ್ ಫಾರ್ ಮಾಡಿ ಸರ್ ಇದನ್ನ ಅಪ್ರೂವ್ ಮಾಡೋ ಪವರ್ ಇರೋದು ಕೂಡ ಅವ್ರಗಳಿಗೆ ಸರ್. ಆಯ್ತು, ಈಗ ಟೆಂಡರ್ ಯಾರು ಕರೆದ್ರು? ಟೆಂಡರ್ ಕರೆದು ನಾವು ಸರ್. ರೆಸಲ್ಯೂಷನ್ ಆಗಲಿಲ್ಲ ಟೆಂಡರ್ ಕರೆದ ಮೇಲೆ ಅಪ್ರೂವಲ್ಗೆ. ಹಾಂ, ಅವಾಗಿಂದ ಈಗ ಟೆಂಡರ್ ಕಂಪ್ಲೀಟ್ ಆಗಿದೆ ಯಾವಾಗ? ಇದು ಯಾವಾಗಾದ್ರೂ ಆಗಲಿ, ಕಂಪ್ಲೀಟ್ ಯಾವಾಗ ಆಯ್ತು ಹೇಳಿ? 5ನೇ ತಿಂಗಳಲ್ಲಿ ಕರೆದಿದೆ ಸರ್. 6th month 24 ಅಲ್ಲಿ. ಸೊ ಇದು ಅಪ್ರೂವ್ ಆಗಿರೋದು 13ನೇ ತಾರೀಕು 13/4 ಅಲ್ಲಿ ಅಪ್ರೂವ್ ಆಗಿದೆ. ರೇಟ್ ಅಪ್ರೂವ್ ಆಗಿರೋದು 13/4 ಅಲ್ಲಿ. 13/4/24 25 ಸರ್. 24/25 ಈಗ ರೀಸೆಂಟ್ ಆಗಿ ಆಯ್ತು. ಅಪ್ರೂವ್ ಆದ್ಮೇಲೆ ಈಗ ನಮ್ಮಲ್ಲಿ ಇಟ್ಕೊಂಡು ಅಪ್ರೂವ್ ಮಾಡಲ್ವ ನೀವು? ನಗರಸಭೆಯಲ್ಲಿ ನೀವೇ ಕರೆದ ಮೇಲೆ ಟೆಂಡ್ರು ಸರ್ ಅದು ಇದು ಲಿಮಿಟೇಷನ್ಸ್ DC ಸರ್ ಬರುತ್ತೆ. ಅದು ಲಿಮಿಟೇಷನ್ ಅಲ್ಲಿ ಈಗ ನೀವು ನಮ್ಮಲ್ಲಿ ನಗರಸಭೆ ಇಟ್ಟು ಅಪ್ರೂವ್ ತಗೋಬೇಕಲ್ಲ. ಟೆಂಡ್ರ್ ಅಪ್ರೂವ್ ಪಾಸ್ ಆಗಿ ಟೆಂಡ್ರ್ ಆಯ್ತಲ್ಲ, ಅವ್ರಿಗೆ ಆಯ್ತು ಅಂತಲ್ಲ. ವರ್ಕ್ ಆರ್ಡರ್ ಕೊಡೋಕ್ಕಿಂತ ಮುಂಚೆ ನಮ್ಮಲ್ಲಿ ತಗೋಬೇಕಾ ಬಿಡುವ? ನೀವು ಮೀಟಿಂಗ್ ಇಟ್ಟು ತಗೋಬೇಕು ತಾನೆ ನೀವು. ಮೀಟಿಂಗ್ ಯಾಕೆ ಇರಲಿಲ್ಲ? ಅಲ್ಲ, ನೀವು ಏನಾದ್ರು ತಗೊಳ್ಳಿ. ಟೆಂಡ್ರು ಕರೆದಿರೋದು ನೀವು ಆದಮೇಲೆ ನಮ್ಗೆ ಬರಲೇಬೇಕಲ್ಲ ನಗರಸಭೆ. ನೀವೇ ಕರೆದಿರೋ ಟೆಂಡ್ರು, ನೀವು ಕರೆದ್ಮೇಲೆ ನಗರಸಭೆಯಲ್ಲಿ ಹಿಡಿದು ಹೆಂಗೆ ವರ್ಕ್ ಆರ್ಡರ್ ಕೊಟ್ರಿ ನೀವು? ಮೀಟಿಂಗಲ್ಲಿ ಇಟ್ಟಿದ್ದೀರೇನು? ರೇಟ್ ಅಪ್ರೂವ್ ನೀವು ಈಗ ಬಾಕಿದೆಲ್ಲ ರೇಟ್ ಸರ್ ಅಪ್ರೂವ್ ಆಗಿಲ್ವೇನೋ? ನಗರಸಭೆ ಹೇಗೆ ಆಗ್ತತ್ತೀರಿ? ಥರ ಅವಶ್ಯಕತೆನೇ ಇಲ್ವಲ್ಲ? ನಗರಸಭೆಯಿಂದ ಟೆಂಡರ್ ಆದಮೇಲೆ ನಗರಸಭೆ ಮೀಟಿಂಗ್ ರೇಟ್ ಪಾಸ್ ಮಾಡ್ಬೇಕಾಯ್ತಲ್ಲ ವರ್ಕ್ ಆರ್ಡರ್ ಕೊಡೋಕ್ಕಿಂತ ಮುಂಚೆ. ಅಲ್ಲ, ನಾನು ಹೇಳ್ತಾ ಇರೋದು ನೀವು SBM2 ಮತ್ತೊಂದು ಯಾವುದಾದ್ರೂ ಆಗಲಿ, ಟೆಂಡ್ರು ಕರೆದ್ಮೇಲೆ ಪ್ರೊಸೀಜರ್ ಲ್ಯಾಬ್ಸ್ ಈಗ ನಿಮ್ಮದು. ನೀವು ಯಾವುದೇ ಟೆಂಡರ್ ಕರೆದ್ಮೇಲೆ ಬೋರ್ಡರ್ ಇಟ್ಕೊಂಡೆ ತಾನೆ ನಾವು ನಮ್ಮ ನಗರಸಭೆ ಮೀಟಿಂಗಲ್ಲಿ ಇಟ್ಕೊಂಡೆ ತಾನೆ ನೀವು ವರ್ಕ್ ಆರ್ಡರ್ ಕೊಡೋದು. ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಈಗ ಎಲ್ಲಾನು ವಿಮರ್ಶೆ ಮಾಡಿದ್ಮೇಲೆ ಉದ್ಘಾಟನೆ ಮಾಡಿ. ಎಲ್ಲಾನು ನೀವು ತರಿಸ್ಕೊಂಡು ಎಲ್ಲಾನು ನೋಡಿದ್ಮೇಲೆ ಮಾಡಿ. ನಮ್ಮ ಬಾಡಿಗಳು ಶಾಸಕರು ನಿಮ್ಗೆ ಲೆಕ್ಕಕ್ಕಿಲ್ಲ, ನಿಮ್ದೇ ಆದ ಇದ್ರಲ್ಲಿ ಹೋಯ್ತೀರಿ ಅಂದ್ರೆ ಅದಕ್ಕೆ ನಾವೇನು ಮಾಡೋದು ಆಗಿದೆ. ವರ್ಕ್ ಆರ್ಡರ್ ಆಗಿದೆ, ಇಷ್ಟು ಟೆಂಡರ್ ಆಗಿದೆ. ಯಾರ ಗಮನಕ್ಕೆ ತಂದಿದ್ದೀರಿ? ಅಧ್ಯಕ್ಷ ಗಮನಕ್ಕೆ ಇದೆಯಾ? ಕೌನ್ಸಿಲ್ಗಳು ಗೊತ್ತಿಲ್ಲ. ಟೀಮ್ ಯಾವಾಗ 4th ಕಾಲ ಆದ್ಮೇಲೆ ನೀವು ಅಟ್ಲೀಸ್ಟ್ ಕೂರ್ಸ್ಕೊಂಡು ನೀವು ಮಾತಾಡ್ಕೋಬೇಕಲ್ವ? ಎಲ್ಲಾ ಕಡೆನೂ ಕೂಡ ಏನ್ SBM2 ಮತ್ತೆ ಈ ಫಂಡ್ ಕೂಡ ಇನ್ನೂ ಬಂದಿಲ್ಲ ಸರ್. ನಾವೇನ್ ವರ್ಕ್ ನಗರೋತ್ಥಾನದ್ದು 10 ಕೋಟಿ ರೂಪಾಯಿ ಕೆಲಸ ಕಂಪ್ಲೀಟ್ ಮಾಡೋಣ, ದುಡ್ಡು ಬಂದಿದ್ಯಾ? ಮತ್ತೆ ಅದೇ ತರ ಬರೋದು ಬಿಡೋದು. ಆಮೇಲೆ ಪ್ರೆಜರು ಬೇರೆ ಬೇರೆ ಪ್ರೆಜರ್ಗಳು ನಮ್ಗೆ ಬೇಡದಿರೋ ವಿಚಾರ. ನಿಮ್ಗೆ ಯಾವ ಪ್ರೆಜರ್ ಇದ್ದದು?
ನಮ್ಮ Pressure ಅಲ್ಲ, ನಮ್ಮ ಈಗ ನಗರ- ಆಗಲ್ಲ ಸರ್, ನಮ್ಮ ನಗರಸಭಾ ಸದಸ್ಯರು ಪ್ರೆಸರ್ ಮಾಡಿ ಗಮನಕ್ಕೆ ನಮಗೆ ಪ್ರೆಷರ್ಸ್ ಇರೋದು ಯುಡಿ ಅಲ್ಲಲ್ಲ, ಆಯ್ತು. ಸೆಕ್ರೆಟರಿ ಒಂದ್ ನಿಮಿಷ NGT ಗೈಡ್ಲೈನ್ಸ್ ಪ್ರಕಾರ ಈಗ ನೀವು NGT ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ರಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಟೆಂಡರ್ ಕರೆದ್ಮೇಲೆ ನಮ್ಮ ನಗರಸಭೆಯಿಂದ ಟೆಂಡರ್ ಆದ್ಮೇಲೆ ನಗರಸಭೆ ಮೀಟಿಂಗ್ ತಂದು ಪಾಸ್ ಮಾಡ್ಬೇಕಲ್ವಾ ಅಂತ ಕೇಳ್ತಾ ಇರೋದು ಅಷ್ಟೇ. ಕೌನ್ಸಿಲ್ಗಳು ಅದು ಕೇಳ್ತಾ ಇರೋದು ಅಷ್ಟೇ. ಮೀಟಿಂಗ್ ಇಲ್ಲದೆ ಹೆಂಗೆ ವರ್ಕ್ ಆರ್ಡ್ರ್ ಕೊಟ್ರಿ ಅಂತ ಕೇಳ್ತಾ ಇರೋದು ಅವರು. ಅದು ಬಿಟ್ರೆ ಏನು ಕೇಳ್ತಾ ಇಲ್ಲ ಅವರು. ಮೀಟಿಂಗ್ ಹಿಡಿದೆ ಹೆಂಗೆ ವರ್ಕ್ ಆರ್ಡ್ರ್ ಕೊಟ್ರಿ. ಮೀಟಿಂಗ್ ಆಯ್ತಲ್ಲ, 2 ಮೀಟಿಂಗ್ ಆದ್ವಲ್ಲ, 2 ಸಾರವಣ ಬರೀ ಅಪ್ರೂವ್ ಆದ್ಮೇಲೆ 2 ಮೀಟಿಂಗ್ ಆದವು. ಈಗ 4 ಮೀಟಿಂಗ್ ಆದ್ಮೇಲೆ 2 ಮೀಟಿಂಗ್ ಮಾಡೀಗ ಸರ್ ತಾವು ಹೇಳ್ದಾಗ ಸರ್ ಬೇಕಾದ್ರೆ ಇವತ್ತು ಗುದ್ಲಿ ಪೂಜೆ ಬೇಡ ಅಂದ್ರೆ ಬೇಡ ಸರ್. ನಾವು ಕೂಡ ಒಂದೆರಡು ಕಡೆ ವಿಚಾರಿಸಿ ನನಗೆ ಇದು ಡೌಟ್ ಇದೆ ಸರ್. SBM ಪ್ರಾಜೆಕ್ಟ್ ಆಗಿರೋದ್ರಿಂದ ಒಂದು ನಿಮಿಷ SBM ಮತ್ತೊಂದು ರಾಜ್ಯ ಸರ್ಕಾರದ್ದು ಯಾರ್ದಾರು ಆಗಿರಲಿ ಟೆಂಡ್ರು ನಮ್ಮ ನಗರಸಭೆಯಿಂದ ಕರೆದ್ಮೇಲೆ ಇಲ್ಲ DUDC ಕರೆದಿದ್ರೆ ಟೆಂಡ್ರು ಅವ್ರು ಕರ್ಕೊತಿದ್ರು, DC ಅಪ್ರೂವ್ ಕೊಡ್ತಿದ್ರು, ವರ್ಕ್ ಆರ್ಡ್ರು DC ಕೊಡ್ತಿದ್ರು. ನಮ್ಗೊತ್ತು ಸಂಬಂಧ ಇಲ್ಲ. ವರ್ಕ್ ಆರ್ಡ್ರು ಕೊಡೋರು ಯಾರೀಗ? ನೀವೇ ತಾನೇ ಕೊಡೋದು ವರ್ಕ್ ಆರ್ಡ್ರು. ವರ್ಕ್ ಆರ್ಡ್ರು ಕೊಡ್ಬೇಕಾದ್ರೆ ನಮ್ಮ ನಗರಸಭೆ ಟೆಂಡ್ರ್ ಕರೆದ್ಮೇಲೆ ನಮ್ಮ ನಗರಸಭೆ ಸರ್ ನಮಗೆ ನಾನು ಅಲ್ಲ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಆಕ್ಷನ್ ತಗೋತಾರೆ ಸರ್. ಕೊಡಬೇಡಿ ಅಂತ ಯಾರು ಹೇಳಿದವ್ರು ನಿಮಗೆ? ಕೊಡಬೇಡಿ ಅಂತ ಯಾರು ಹೇಳಿಲ್ವಲ್ಲ ನಿಮಗೆ? ಎಮರ್ಜೆನ್ಸಿ ಮೀಟಿಂಗ್ ಆದ್ರೂ ಕಾಲ್ ಮಾಡ್ಬೋದಾಗಿತ್ತಲ್ಲ. ಇವರು ಬಂದು ನಮಗೆ ಕಮಿಟಿನ ಅದನ್ನ ಎಕ್ಸ್ಪ್ಲೈನ್ ಮಾಡಿ 3 ಮಂತ್ಸ್ ಸರ್, 1 ವರ್ಷದಿಂದ. ನಾನು ಒಂದು ನಿಮಿಷ ನಿಮಗೆ ಹೇಳ್ತೀನಿ ಕೇಳಿ. ಯಾರು ಮಾಡಲಿ, ನಾವು ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದಟ್. ನಮಗೆ ಕಾಂಟ್ರಾಕ್ಟ್ ತಗೊಳ್ಳಿ, ಯಾವನ್ ತಗೊಳ್ಳಿ, ಅದು ನಮಗಿಲ್ಲ. ನಮ್ಮ ನಗರಸಭೆ ಪ್ರೊಸೀಜರ್ ಪ್ರಕಾರವಾಗಿ ಮಾಡಿದ್ದೀರಾ ಇಲ್ವಾ ಅಂತ ಬೇಕಷ್ಟೇ. ನಗರಸಭೆ ಪ್ರೊಸೀಜರ್ ಏನು ಹೇಳುತ್ತೆ ನಿಮಗೆ? ಟೆಂಡ್ರು ಕರೆಯೋಕ್ಕಿಂತ ಮುಂಚೆ ನಗರಸಭೆ ಅಪ್ರೂವಲ್ ತಗೋಬೇಕು. ಕರೆದಾದ ಮೇಲೆ ನಗರಸಭೆ ಮೀಟಿಂಗಲ್ಲಿ ಇಟ್ಟು ವರ್ಕ್ ಆರ್ಡ್ರ್ ಕೊಡಬೇಕು. ಅಷ್ಟೇ ತಾನೇ ನಮ್ಮ ನಿಯಮಗಳಿರೋದು. ನಗರಸಭೆ ನಿಯಮಗಳು ಏನು ಹೇಳುತ್ತೆ ನಿಮಗೆ? ನಮ್ಮ ನಗರಸಭೆ ಟೆಂಡ್ರ್ ಕರೆದಿದ್ದೀರಿ, DUDC ಕರೆದಿದ್ರೆ, DC ಕರೆದಿದ್ರೆ ಸರ್ ಅದೇನು ಗೊತ್ತಾ ಸರ್, ಅಪ್ರೂವಿಂಗ್ ಅಥಾರಿಟಿ ಇರುತ್ತೆ. ಸೊ ಇದು ಅಮೌಂಟ್ ವರ್ಕ್ ಆರ್ಡ್ರ್ ಕೊಡೋರು ಯಾರು? ವರ್ಕ್ ಆರ್ಡ್ರ್ ಕೊಡೋರು ಯಾರು? ವರ್ಕೌಟ್ ನಾವೇ ಕೊಟ್ಟಿರೋದು ಸರ್. ಮತ್ತೆ ಅಪ್ರೂವಿಂಗ್ ಅಥಾರಿಟಿ ಎಲ್ಲಾದರೂ ಇದೆ, ಎಲ್ಲ ಕಡೆ ಇದ್ದೇ ಇರುತ್ತೆ. ಅಪ್ರೂವಿಂಗ್ ಅಥಾರಿಟಿ DCನೇ. ನಿಮ್ದು ಎಲ್ಲದಕ್ಕೂ ಅಪ್ರೂವ್ ಮಾಡ್ಕೊಳ್ಳೇಬೇಕು DC ಅವರು ಟೆಂಡ್ರ್ ಕರಿಬೇಕಿಂತ ಮುಂಚೆ. ನಾನು ಕೇಳ್ತಾ ಇರೋದು ಅದಲ್ಲ. ನೀವು ವರ್ಕ್ ಆರ್ಡ್ರ್ ಕೊಟ್ಟಿದ್ದಿರ್ತಾನೆ. ವರ್ಕ್ ಆರ್ಡ್ರ್ ಕೊಟ್ಮೇಲೆ ನಗರಸಭೆ ಮೀಟಿಂಗಲ್ಲಿ ಇಟ್ಟೇ ಕೊಡಬೇಕಲ್ಲ ನೀವು. ಮತ್ತು ಹಂಗೆ DC ಅವರು ಎಲ್ಲದಕ್ಕೂ ಅಪ್ರೂವ್ ಕೊಡ್ತಾರೆ, ನೀವೆಲ್ಲ ನನಗೆ ಕೊಟ್ಕೋಬೋದು. ನಾನು SBM ಕಾಂಟ್ರಾಕ್ಟು, ನನಗೆ ಅದು ಕನ್ಸರ್ನ್ ಅಲ್ಲ. ನನಗೆ ಕನ್ಸರ್ನ್ ಇರೋದು ನಗರಸಭೆ ಗಮನಕ್ಕೆ ತರದೆ ಮಾಡಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಕೆಲಸ ಮಾಡೋದಕ್ಕೆ, ಕಾಂಟ್ರಾಕ್ಟ್ರು ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ನಮ್ಮದು ಇಲ್ಲ, ಕೌನ್ಸಿಲ್ಗಳದ್ದು ಇಲ್ಲ. ಪ್ರೊಸೀಜರ್ ಲ್ಯಾಬ್ಸ್ ಮಾಡಿಬಿಡಿ ಅಂತ ಅವ್ರು ಹೇಳ್ತಾ ಇರೋದು ಅಷ್ಟೇ. ಪ್ರೊಸೀಜರ್ ಪ್ರಕಾರವಾಗಿ ನಗರಸಭೆ ಮೀಟಿಂಗಲ್ಲಿ ಇಡಬೇಕು. ಮೀಟಿಂಗಲ್ಲಿ ಇಟ್ಟು ಅವ್ರು ವರ್ಕ್ ಆರ್ಡ್ರ್ ಕೊಡಬೇಕಾಗಿತ್ತಲ್ವ ನೀವು? ನಿಮ್ಮ ನಿಯಮನೇ ಹೆಂಗಿರೋದು? ನಾನೇನು ಹೇಳ್ತಾ ತೆಗೆದು ನೋಡಿ. ನೀವು ಎಲ್ಲಿ ಬೇಕಾದ್ರೂ ಕಾನೂನು ತಗೊಂಡು ನೋಡ್ಬೋದು. ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ, ನೀವು ನೋಡಿದಿರೋ ಬಿಟ್ಟಿರೋ ನಂಗೆ ಗೊತ್ತಿಲ್ಲ. SBM ಇರ್ಬೋದು, ಸರ್ಕಾರಿ ಯಾವುದೇ ಯೋಜನೆಗಳಿರ್ಬೋದು, ಅವ್ರ ಟೆಂಡರ್ ಕರೆದ್ರೆ ಅವ್ರದ್ದು. ನಮ್ಮದೇ ಟೆಂಡರ್ ಅಲ್ವಾ? ನಾವೇ ಟೆಂಡರ್ ಕರೆದಿದ್ದೀವಿ ತಾನೆ. ನಾವು ಟೆಂಡರ್ ಕರೆದ ಮೀಟಿಂಗ್ಗಳಾದಲ್ಲ, ಕಂಟಿನ್ಯೂಸ್ ಮೀಟಿಂಗ್ ಅದು. ಕಳೆದ ತಿಂಗಳು 2 ಮೀಟಿಂಗ್ ಅದು. ಸಬ್ಜೆಕ್ಟ್ ಆಡ್ ಮಾಡಿದಿಲ್ಲ ಸರ್. ಆ್ಯಡ್ ಮಾಡಿದ್ರೆ ವಿಚಾರ ಇಲ್ಲಿ ಬರ್ತಾನೆ ಇಲ್ಲ. ಏನೂ ಇಲ್ಲ. ಇಲ್ಲಿ ಏನಂದ್ರೆ ನಿಮ್ಗೊಂದು ಕಾನೂನು, ನಮ್ಗೊಂದು ಕಾನೂನು. ಆಯ್ತು, ಈಗ ಬಿಡಿ. ಈಗ ಚರ್ಚೆ ಇಲ್ಲಿ ಬೇಡ. ಈಗ ಏನಾಗಬೇಕು ಕೇಳಿ. ಈಗ ನಮ್ಗೇನು ಬೇಡ, ಈ ಸದ್ಯಕ್ಕೆ ನಮ್ಗೆ ಗಮನಕ್ಕೆ ಬಂದಿಲ್ಲ. ಇದು ಹೆಂಗೆ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಮಾಡಬೇಕು. JCB ಇದೊಂದು ಉದ್ಘಾಟನೆ ಮಾಡಿ, ಯಾಕಂದ್ರೆ ನಿಮ್ಮ ಗಮನಕ್ಕೂ ಬಂದಿಲ್ಲ. ನಮ್ಮ JCB ಉದ್ಘಾಟನೆ ಮಾಡಿ ಬನ್ನಿ. KSRTC DC ರೀಸನ್ ಏನು ಕೊಡ್ತಾರೆ ಅವ್ರೀಗ? ರೀಸನ್ ಅಂದ್ರೆ ಅವರು ಇವರು ಅಲ್ಲಿಂದ ಫೋನ್ ಮಾಡ್ತಾರೆ, ಅಲ್ಲಿಂದ ಫೋನ್ ಬಂದಾದ್ಮೇಲೆ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ನಾವು ಅಲೋ ಮಾಡ್ತೀವಿ, ಅಲ್ಲಿ ಗಂಟೆ ಅಲೋ ಮಾಡಿದ್ರು ಅಂತ ಹೇಳೋರು ಅಂತಾರೆ. ಡಿಪೋ ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ಅವರು ಅದೇ ಸೌತೆಕಾಯಿ ಮಾಡ್ತೀರಲ್ಲ, ವಿಶ್ವದ ಬಾಟ್ಲಿ ಇಟ್ಕೊ ಬಂದವ್ರು ಇಲ್ಲಿ ನಮ್ಮ ಹತ್ರ. ಈಗ ನಮಗೇನು DC ಅವ್ರ ಹೆಸರು ಇಟ್ಬಿಟ್ಟು ಬರ್ದ್ಬಿಟ್ಟು ಸತ್ತೋಯ್ತೀವಿ ಅಂತವ್ರೆ. ಅದು ಏನು ಮಾಡೋದು ಪಾಪ ಅವೆಲ್ಲ ಕಾಸ್ಟ್ ನಾವು. ಅದು ಏನು ಹಿಂಗೆ ಅಲ್ಲ ಹಿಂಗೆ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಏನು ಮಾಡಿ ಪಾಪ ಅವೆಲ್ಲ ಏನು 5 ದಿವಸದಿಂದ ಎಲ್ಲ ಸುತ್ತಿ ಪಾಪ ಸೌತೆಕಾಯಿ ಮಾಡ್ಕೊಂಡು
ಅದು ಏನು ಏನು ದಿವ್ಸಕ್ಕೆ ಒಂದು 200-300 ರೂಪಾಯಿ ಸಂಪಾದನೆ ಮಾಡಿ ಕಳ್ಸಾರ ಅವರು ಅಷ್ಟೇ. 200-300 ರೂಪಾಯಿ ಸಂಪಾದನೆ ಮಾಡ್ತೀವಿ, ಅದೇ ಜೀವನ. ಅಲ್ಲ ಸರ್, ಇವು ಸೌತೆಕಾಯಿ ಮಾರೋರ್ಗೂ ಕಮರ್ಷಿಯಲ್ಗೂ ಇದಕ್ಕೂ ಏನು ಸಂಬಂಧ? ಅಲ್ಲ ಹೋಟ್ಲವ್ರು ಇವ್ರೇನು ದೋಸೆ ಮಾರರ? ಅಲ್ಲ ನಾನು ಹೇಳ್ತಾ ಇರೋದು, ದೋಸೆ ಮಾರೋರು ಇವ್ರೇನು ದೋಸೆ ಮಾರ್ತಾ ಇಲ್ಲ, ಇವ್ರೇನು ಇಡ್ಲಿ ಮಾರ್ತಾ ಇಲ್ಲ, ಇವ್ರು ಮಾರ್ತಾ ಇರೋದು ಪರ್ಟಿಕ್ಯುಲರ್ ಸೌತೆಕಾಯಿ ಬಿಟ್ರೆ ಬೇರೆ ಏನು ಮಾರ್ತಾ ಇಲ್ಲ ಇವರು. ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ಪಾಪ. ಅಳುತ್ತವೆ ಸರ್ ಎಲ್ಲ. ಏನ್ ಗೊಳುವಂತ ಫ್ಯಾಮಿಲಿ ಕುಟುಂಬ ಬೀದಿ ಬಂದ್ಬಿಟ್ರೆ ಅಂತ ಹೇಳಿ ಅಣ್ಣ. ಇಡೀ ಕುಟುಂಬ. ಅಯ್ಯೋ ಇಲ್ಲ ಬನ್ನಿ ಸರ್, ಇಷ್ಟು ದಿವಸ ಸರ್ ಈಗ ಒಂದು 25 ವರ್ಷದಿಂದ ಮಾಡ್ತಾವ್ರೆ. ಇಲ್ಲಿ ತನಕ ಯಾವುದೂ ಸಮಸ್ಯೆ ಬಂದಿಲ್ಲ. ಒಂದು 25 ಇಯರ್ಸಿಂದ ಮಾಡ್ತಾವ್ರೆ. ಇದೇ ಫಸ್ಟ್ ಟೈಮ್ ಮಾಡೋರ್ನ ಹಿಡ್ಕೊಟ್ಟವ್ರೆ. 25 ವರ್ಷದಿಂದ ಮಾಡ್ತಾವ್ರೆ. ಇಲ್ಲ ಕೊಟ್ಟವ್ರ ಪಾಪ ಎಲ್ಲ ಬಂದು ಕೊಟ್ಟು ಎಲ್ಲ ಮಾಡೋದೀಗ ದಿವಸದಿಂದ ಅವ್ರ ಫ್ಯಾಮಿಲಿ ಕುಟುಂಬ ಸಮೇತ ಅವ್ರ ಮಕ್ಕಳು ಅವ್ರ ಮನೆಯವರು ಎಲ್ಲ ಬಂದವ್ರು ಇದ್ರು. ಮಕ್ಕಳು ಸಮೇತ ಬಂದ್ಬಿಟ್ಟವೆ. ನಾವು ಇರೋದು 200-300 ರೂಪಾಯಿ ದುಡಿತಾರೆ. ಆಮೇಲೆ ಇದರಿಂದ ಹೋಟ್ಲವ್ರಿಗೆ ಏನು ಸಮಸ್ಯೆ ಇಲ್ಲ, ನಿಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೂ ಸಮಸ್ಯೆ ಇಲ್ಲ. ಸೌತೆಕಾಯಿ 6,000 ಹೊಟ್ಟೆ ತುಂಬಿಸ್ಕೊತಾರೆ. ಹೋಟ್ಲಿಗೆ ಹೋಯ್ತಾರೆ ಸರ್. ಅಲ್ಲಿ ಹೋಟ್ಲಿಗೆ ಹುಡಿಕೊಂಡೇ ಹೋಯ್ತಾರೆ. ಸೌತೆಕಾಯಿ ಏನು ಸರ್ ಇದು? ಒಂದು ಸೌತೆಕಾಯಿ ಮಾರಕ್ ಬಿಡ್ತಾ ಇಲ್ಲ ಪಾಪ ಇವರು ಇಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತು ಸರ್ ಇದು. ಪಾಪ 25 ವರ್ಷದ ಇದ್ದೇ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಈಗ ನೀವು ಒಂದಷ್ಟು ಟೈಮ್ ಕೊಟ್ರೆ, ಅಲ್ಲ ಇಷ್ಟೆಲ್ಲ ನಾನು ಹೇಳ್ತಾ ಇರೋದು, ಒಂದಷ್ಟು ಟೈಮ್ ಕೊಟ್ರೆ ಏಕಾಏಕಿ ನಿಲ್ಸಿದ್ರೆ ಅವರು ಆಲ್ಟರ್ನೇಟ್ ಮಾಡ್ಕೊಳ್ಳೋ ತನಕನಾದ್ರೂ ಅವಕಾಶ ಮಾಡ್ಕೊಡ್ಬೇಕಲ್ಲ. ಅವ್ರು ಆಲ್ಟರ್ನೇಟ್ ಆದರೂ ಮಾಡ್ಕೋಬೇಕಲ್ಲ ಅಟ್ಲೀಸ್ಟು. ಏಕಾಏಕಿ ತೆಗೆದ್ಬಿಟ್ಟು ಅವ್ರ ಜೀವನಕ್ಕೆ ಎಲ್ಲೋಯ್ತಾರೆ. ಅದನ್ನೇ ಮಾಡ್ತಾ ಇರೋರು. ರೋಡಲ್ಲೇ ನಿಂತ್ಕೊಂಡು ಮಾಡ್ತಿದ್ ಪಾಪ ಅವರು. ಅಲ್ಲ ಆಟೋ ಸ್ಟ್ಯಾಂಡಲ್ಲಿ ನಿಮ್ಮ ಪರ್ಮಿಷನ್ ಬೇಕಿಲ್ವಲ್ಲ ಸರ್ ಮಾರ್ಕೊಳಕ್ಕೆ ಅವರು? ಆಟೋ ಸ್ಟ್ಯಾಂಡಲ್ಲಿ ನಾವೇ ಬಂದು ನಗರಸಭೆಗೆ ಹೇಳ್ಬಿಟ್ಟು ಅಂಗಡಿನೇ ಹಾಕ್ಸ್ಕೊಬಿಡ್ತೀನಿ ಬೇಕಾರೆ. ಅದು ನಿಮ್ಮ ಒಳಗಡೆ ಬೇಕಾಗಿರೋದು ಇದು ಅವ್ರಿಗೆ ಪಾಪ. ಆಮೇಲೆ ಈಗಿಂದ ಅಲ್ಲ 25 ವರ್ಷದಿಂದ ಮಾಡ್ಕೊಬಂದವ್ರೆ. ಇಲ್ಲಿವರೆಗೆ ಯಾವ ಸಮಸ್ಯೆನೂ ಇಲ್ಲ ಪಾಪ ಅವ್ರಿಗೆ. ಅಲ್ಲಿ ಫಸ್ಟ್ ಟೈಮ್ ಈಗ ಸಮಸ್ಯೆಗೆ ಬಂದಿರೋದು ಈಗ ಅವರು. ಇಲ್ಲಿ ತನಕ 25 ವರ್ಷದಿಂದ ಸಮಸ್ಯೆ ಇಲ್ಲ. ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿ ನಿಮ್ದು ಹೇಳಿ ಸರ್, ಮಾಡ್ಕೋಯ್ತಾ ಪಾಪ. 25 ವರ್ಷದಿಂದ ಯಾವ ಸಮಸ್ಯೆನೂ ಇಲ್ಲ. ಇದೇ ಫಸ್ಟ್ ಟೈಮ್ ಪಾಪ ಅವರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅವ್ರ ಮಾತಾಡ್ಬಿಟ್ಟು ನಾಳೆಯಿಂದ ಅವಕಾಶ ಮಾಡ್ಕೊಡಕ್ಕೆ ಹೇಳಿ ಸರ್ ಪಾಪ ಅವ್ರಿಗೆ. ಅವ್ರ ಹೆಂಡತಿ ಮಕ್ಕಳು ಎಲ್ಲ ಬಂದವ್ರು ಇಲ್ಲಿ. ಅವ್ರ ಇಡೀ ಕುಟುಂಬ ಬಂದಿದೆ. ಓಕೆ ಸರ್ ನೀವು